ನಮಸ್ಕಾರ. ಅನುರಾಧ್ಯ ಕಿಚನ್ಗೆ ಸ್ವಾಗತ. ಯಾವಾಗಲೂ ಅದೇ ದೋಸೆ, ಇಡ್ಲಿ, ಚಪಾತಿ, ಪೂರಿ ತಿಂದು ಬೇಜಾರಾಗಿದ್ದರೆ ಏನಾದರೂ ಹೊಸ ಬ್ರೇಕ್ಫಾಸ್ಟ್ ಟ್ರೈ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಈ ಚೌಚೌ ಬಾತನ್ನು ಒಮ್ಮೆ ಟ್ರೈ ಮಾಡಿ. ಸ್ವೀಟ್ ಬಾತ್ ಮತ್ತು ಖಾರ ಬಾತ್ ಕಾಂಬಿನೇಷನ್ ಇದು ಚೌಚೌ ಬಾತು. ಬ್ಯಾಂಗ್ಳೂರು ಸೈಡಲ್ಲೆಲ್ಲ ಫೇಮಸ್ ಇದು. ಹೆಚ್ಚಾಗಿ ರೆಸ್ಟೋರೆಂಟ್ಗಳಲ್ಲೆಲ್ಲ ನೀವು ನೋಡ್ಬೋದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದೆರಡು ಕಾಂಬಿನೇಷನು. ಈಸಿಯಾಗಿ ಸಿಂಪಲಾಗಿ ಮನೆಯಲ್ಲೇ ರೆಸ್ಟೋರೆಂಟ್ ಟೈಪಲ್ಲಿ ಮಾಡ್ಕೊಳ್ಬೋದು. ಹೇಗೆ ಅಂತ ರೆಸಿಪಿ ನೋಡೋಣ. ಇಲ್ಲಿ ನೋಡಿ, ಒಂದು ಬಾಣಲೆಯಲ್ಲಿ ನಾನು 3 ಗ್ಲಾಸ್ ಆಗುವಷ್ಟು ಚಿಕ್ಕ ರವೆ, ಸಣ್ಣ ರವೆ ತೊಗೊಂಡಿದ್ದೀನಿ. ಇಲ್ಲಿ ನಾನು 2 ಗ್ಲಾಸ್ ಉಪ್ಪಿಟ್ಟಿಗೆ 1 ಗ್ಲಾಸು ಶಿರಾಕ್ಕಂತ ಲೆಕ್ಕಾಚಾರದಲ್ಲಿ ತೊಗೊಂಡಿದ್ದೀನಿ. ನೀವು ಯಾವ ಥರ ಮಾಡ್ತೀರಾ ಆ ಲೆಕ್ಕಾಚಾರದಲ್ಲಿ ರವೆನ ತೊಗೊಂಡು, ಎಣ್ಣೆ ಏನು ಹಾಕೋದು ಬೇಡ, ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಅದಂದರೆ ಸ್ವಲ್ಪ ರವೆ ಸ್ವಲ್ಪ ದೊಡ್ಡದಾಗುತ್ತೆ ಹುರಿಯುವಾಗ. ನೋಡಿ, ಈ ಥರ ಸೈಜಲ್ಲೂ ದೊಡ್ಡದಾಗುತ್ತೆ ಮತ್ತು ಅರೋಮಾ ಬರುತ್ತೆ, ಗೊತ್ತಾಗುತ್ತೆ. ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ. ಇಷ್ಟಾದರೆ ಸಾಕು, ತುಂಬ ಏನು ಹುರ್ಕೊಳ್ಳೋದು ಬೇಡ, ಇಷ್ಟ ಆದರೆ ಸಾಕು. ನೋಡಿ, ಈ ಥರ ಆದ ತಕ್ಷಣ ಇದನ್ನು ಸ್ವಲ್ಪ ಕೂಲಾಗಕ್ಕೆ ಇಡೋಣ. ಇಲ್ಲಿ ಒಂದು 2 ಗಡ್ಡೆ ಈರುಳ್ಳಿನ ಹಾಗೆ 2 ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 1 ಇಂಚ್ ಆಗುವಷ್ಟು ಶುಂಠಿನ ತುರಿದಿಟ್ಟಿದ್ದೀನಿ. ಒಂದು 3 ಹಸಿಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿನ ಸಹ ಚಿಕ್ಕದಾಗಿ ಹೆಚ್ಚಿಟ್ಟಿದ್ದೀನಿ. ಒಂದು ಅರ್ಧ ಲಿಂಬುನ ತೊಗೊಂಡಿದ್ದೀನಿ. ಇದೆಲ್ಲ ನಾವು ಉಪ್ಪಿಟ್ಟಿಗೋಸ್ಕರ ಯೂಸ್ ಮಾಡೋಕ್ಕೋಸ್ಕರ ತೊಗೊಂಡಿದ್ದೀನಿ. ಇದನ್ನೆಲ್ಲ ನೋಡಿ, ಈಗ ಒಂದು ಬಾಣಲೆ ಇಟ್ಟಿದ್ದೀನಿ. ಅದಕ್ಕೆ ಒಂದು 4 ಸ್ಪೂನ್ ಆಗುವಷ್ಟು ಎಣ್ಣೆ. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಇದ್ರ ರುಚಿ ಚೆನ್ನಾಗಿರುತ್ತೆ. ರೆಸ್ಟೋರೆಂಟಲ್ಲಿ ನೋಡಿರ್ಬೋದು ನೀವು ಉಪ್ಪಿಟ್ಟಿಗೆಲ್ಲ ಎಷ್ಟು ಎಣ್ಣೆ ಹಾಕ್ತಾರಂತ. ಸೊ ಅಷ್ಟೆಲ್ಲ ಹಾಕೋದು ಬೇಡ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ನಾವೀಗ ಕಾದ್ಮೇಲೆ 1 ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕಬೇಕು. ಸಾಸಿವೆ ಚಟ್ಪಟ ಅಂದಮೇಲೆ ಒಂದು 2 ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕ್ಕೊಳ್ಬೇಕು. ಹಾಗೆ 2 ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕಿ ಮತ್ತು 1 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಕಿ ಎರಡನ್ನೂ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಅದು ಹೊಂಬಣ್ಣ ಬರಬೇಕು. ಈ ಥರ ಇಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳುವಾಗ ಇನ್ನೊಂದು ಸ್ಟವಲ್ಲಿ ನೀವು ಪಾತ್ರೆ ಇಟ್ಟು, ಉಪ್ಪಿಟ್ಟಿಗಾದರೆ 1 ಗ್ಲಾಸ್ ರವೆಗೆ 3 ಗ್ಲಾಸ್ ನೀರು, ಶಿರಾಗಾದರೆ 1 ಗ್ಲಾಸಿಗೆ 2 ಗ್ಲಾಸ್, ಈ ಲೆಕ್ಕಾಚಾರದಲ್ಲಿ ಎಷ್ಟು ಬೇಕಷ್ಟು ನೀರನ್ನು ಇಟ್ಕೊಂಡು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಳ್ಳಿ. ನೀರು ಕುದಿದು ರೆಡಿ ಆದರೆ ಬೇಗ ಮಾಡ್ಕೊಳ್ಬೋದು. ಈಗ ನೋಡಿ, ಅದು ಚೆನ್ನಾಗಿ ಕಲರ್ ಚೇಂಜ್ ಆದಮೇಲೆ 1 ಸ್ಪೂನ್ ಜೀರಿಗೆ ಹಾಕಿದೆ. ಜೀರಿಗೆ ಹಾಕಿದ ಮೇಲೆ ಹೆಚ್ಚೊತ್ತು ಹುರಿಯೋದು ಬೇಡ. ಕೂಡಲೇ ನಾವು ಅದಕ್ಕೆ ಹೆಚ್ಚಿಟ್ಟಂತಹ ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ಅದು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾವು ಇದು ಕಟ್ ಮಾಡಿ ಇಟ್ಕೊಂಡಂಥ ಹಸಿಮೆಣಸು ಹಾಗೆ ತುರಿದಿಟ್ಟಂಥ ಶುಂಠಿನ ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಶುಂಠಿ ಎಲ್ಲ ಒಂದು ಸರಿ ಸ್ಪ್ರೆಡ್ ಆದಮೇಲೆ ಅದಕ್ಕೆ ನೀವು ಸಣ್ಣದಾಗಿ ಹೆಚ್ಚಿಟ್ಟಂಥ ಈರುಳ್ಳಿ ಹಾಕ್ಕೊಳ್ಬೇಕು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹೊಂಬಣ್ಣ ಬರೋ ತನಕ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ, ತುಂಬ ಏನು ಬ್ರೌನಿಷ್ ಆಗೋದೇನು ಬೇಡ ಅದು, ಬಟ್ ಹಿಂಗೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಚೆನ್ನಾಗಿ ಬಾಡ್ಕೋಬೇಕು. ಮಾಡಿಟ್ಟಂಥ ಟೊಮೆಟೊನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಟೊಮೆಟೊ ಹೇಗಂತ ಹೇಳಿದ್ರೆ ಚೆನ್ನಾಗಿ ಬ್ಲೆಂಡ್ ಆಗಬೇಕು, ಸಾಫ್ಟ್ ಆಗಬೇಕು. ಪ್ರೆಸ್ ಮಾಡಿದ ಅಲ್ಲಿವರೆಗೂ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ನೋಡ್ತಿರ್ಬೋದು ನೀವು, ಸ್ವಲ್ಪ ಲೈಟಾಗಿ ಅದೆಲ್ಲ ಚೆನ್ನಾಗಿ ಬೆಂದಿದೆ. ಇಷ್ಟ ಆದರೆ ನಾವು 1ಕ್ಕೆ 3 ಅಂತ ಹೇಳಿದರೆ 2 ಗ್ಲಾಸಿಗೆ 6 ಗ್ಲಾಸ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1 ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ ಟೇಸ್ಟಿಗೋಸ್ಕರ. ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಬಟ್ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದೆಲ್ಲ ಹಾಕಿ ಚೆನ್ನಾಗಿ ಕುದಿಬೇಕು. ಕುದಿಲಿಕ್ಕೆ ಶುರು ಮಾಡಿದ್ಮೇಲೆ ಗ್ಯಾಸ್ ಸ್ಟವ್ನ ಲೋವಲ್ಲಿ ಇಟ್ಕೊಂಡು, ಫ್ಲೇಮನ್ನು ಲೋವಲ್ಲಿ ಇಟ್ಕೊಂಡು ಈ ಥರ ರವೆನ ಹಾಕ್ತಾ ಮಗ್ಚ್ತಾ ಇರಬೇಕು. ಒಂದು ಕೈಯಲ್ಲಿ ಮಗ್ತಾ ಇರಬೇಕು, ಇಲ್ಲಾಂದರೆ ಉಂಡೆ ಕಟ್ಟೋ ಚಾನ್ಸಸ್ ಇರುತ್ತೆ. ಸೊ ಇನ್ ಕೇಸ್ ಏನಾದ್ರು ಕಟ್ಟಿದರೆ ಕೂಡಲೇ ನೋಡಿ, ಅದು ಗಟ್ಟಿ ಆಗೋ ಮುಂಚೆನೇ ಈ ಥರ ಪ್ರೆಸ್ ಮಾಡ್ಕೊಳ್ಬೇಕು. ನೀವು ಪ್ರೆಸ್ ಮಾಡಿದರೆ ಅದು ಉಂಡೆ ಕಟ್ಟಲ್ಲ. ಹಾಗೆ ಬೆಂದ ಮೇಲೆ ಮಾಡೋಕ್ಕೆ ಹೋದರೆ ಆಗಲ್ಲ. ಸೊ ಕೂಡಲೇ ಫಾಸ್ಟಾಗಿ ನೀವು ಈ ಥರ ಪ್ರೆಸ್ ಮಾಡ್ಕೊಂಡು ಹೋದರೆ ನೋಡಿ, ಏನು ಉಂಡೆ ಕಟ್ಟಲ್ಲ. ಹೀಗೆ ನೀರೆಲ್ಲ ಆರಿ, ತುಂಬ ಗಟ್ಟಿ ಆದರೆ ಚೆನ್ನಾಗಾಗಲ್ಲ ಉಪ್ಪಿಟ್ಟು. ಹೀಗೆ ಒಂದು ಸ್ವಲ್ಪ ಮೆದು ಇರಬೇಕು, ಅಂದರೆ ಸಾಫ್ಟ್ ಇರಬೇಕು, ಆವಾಗನೇ ರುಚಿಯಾಗುತ್ತೆ. ಈ ಥರ ಆದಮೇಲೆ ಲಾಸ್ಟಿಗೆ ಸಣ್ಣದಾಗಿ ಹೆಚ್ಚಿಟ್ಟಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಇದು ಟೊಮೆಟೊ ತುಂಬ ಹುಳಿ ಇದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಲಿಂಬು ನೋಡಿಕೊಂಡು ಲಿಂಬು ರಸ ಸ್ವಲ್ಪ ಸೇರಿಸ್ಕೊಂಡು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಟ್ರೆ ಆಯಿತು. ಕೆಲವರು ಈ ಚೌಚೌ ಬಾತಿಗೆ ಇದು ಏನು ಹೇಳ್ತಾರೆ, ತರಕಾರಿ ಹಾಕ್ಕೊಳ್ತಾರೆ, ಕ್ಯಾರೆಟು, ಬೀನ್ಸು ಮತ್ತು ಬಟಾಣಿ. ಬೇಕಾದವ್ರು ಹಾಕ್ಕೊಳ್ಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಇಟ್ಟಿದ್ದೀನಿ. ಸೊ ಈ ಥರ ನೋಡಿ, ಈ ಥರ ಚೌಚೌ ಬಾತ್ ರೆಡಿಯಾಗಿದೆ. ಬಿಸಿಯಾಗಿ ತಿಂದರೆ ಸೂಪರಾಗಿರುತ್ತೆ. ಈಚಿಂದ ಸ್ವೀಟ್ ಬಾತ್ ಮಾಡೋಕ್ಕೆ ಅಥವಾ ಕೇಸರಿ ಬಾತ್ ಮಾಡೋಕ್ಕೆ ನೋಡಿ, ಒಂದು 5-6 ಸ್ಪೂನ್ ಆಗುವಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಚೆನ್ನಾಗಿ ಕಾದ್ಮೇಲೆ ನಾವು ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಆ 1 ಗ್ಲಾಸ್ ರವೆನ ಇದಕ್ಕೆ ಹಾಕಿ 1 ನಿಮಿಷ ಚೆನ್ನಾಗಿ ಅದರಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ತುಪ್ಪದ ಪರಿಮಳ ಚೆನ್ನಾಗಿ ಬರುತ್ತೆ. ಆಮೇಲೆ 1 ಗ್ಲಾಸಿಗೆ 2 ಗ್ಲಾಸ್ ಆಗುವಷ್ಟು ನೀರು ಹಾಕಿ ಉಂಡೆ ಇಲ್ದಿದ್ದ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಾರಿ, ಇಲ್ಲಿ ನಾನು ರವೆ ಹುರ್ಕೊಂಡಂಥ ಕ್ಲಿಪ್ಪು ಮಿಸ್ ಆಗಿದೆ, ಕ್ಷಮಿಸಿ. ಸೊ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರವೆ ಎಲ್ಲ ಚೆನ್ನಾಗಿ ಅದರಲ್ಲಿ ಬೇಯಬೇಕು ನೀರಲ್ಲಿ. ಈಗ ನೋಡಿ, ನಾವು ಈ ಥರ ಆಗೋವಾಗ ನೀವೇನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಕೇಸರಿನ ಹಾಲಲ್ಲಿ ನೆನೆಸಿಟ್ಟಿದ್ದೆ, ಅದನ್ನು ಹಾಕ್ಕೊಳ್ತಿದ್ದೀನಿ. ಕಲರಿಗೆ ಮತ್ತು ಫ್ಲೇವರ್ ಕೊಡುತ್ತೆ. ಇನ್ ಕೇಸ್ ಕೇಸರಿ ಯೂಸ್ ಮಾಡಲ್ಲ ಅಥವಾ ಕೇಸರಿ ಬೇಡ ಅಂದರೆ ಫುಡ್ ಕಲರನ್ನು ನೀವು ಹಾಕ್ಕೊಳ್ಬೋದು, ಸ್ವಲ್ಪ ಕಲರಿಗೋಸ್ಕರ ಅಷ್ಟೇ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈಗ ನೋಡಿ, ಅದು ತಳ ಬಿಡೋಕ್ಕೆ ಶುರು ಆಗುತ್ತೆ. ತುಪ್ಪ ಹಾಕಿರ್ತೀವಲ್ಲ, ಅದು ನೋಡಿ ಅಂಟ್ಕೊಳ್ಳಲ್ಲ, ಎಷ್ಟು ಈಸಿಯಾಗಿ ಬಿಡ್ತದೆ. ಈ ಥರ ಆದಮೇಲೆ 1 ಗ್ಲಾಸಿಗೆ 1 ಗ್ಲಾಸು ಸಕ್ಕರೆ ಕರೆಕ್ಟಾಗಿರುತ್ತೆ ಸ್ವೀಟ್ನೆಸ್ಸು. ಇನ್ನೂ ಸ್ವಲ್ಪ ಸ್ವೀಟ್ ಇಷ್ಟಪಡೋರಾದರೆ ಬೇಕಾದ್ರೆ 1/4 ಗ್ಲಾಸು ಜಾಸ್ತಿ ಹಾಕ್ಕೊಳ್ಬೋದು. ಇಷ್ಟೇ ಅಂದರೆ ಇದು ಹದ ಇರುತ್ತೆ, ಸ್ವೀಟು ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಬ್ರೇಕ್ಫಾಸ್ಟಿಗಲ್ವ, ತುಂಬ ತಿನ್ನೋಕ್ಕಾಗಲ್ಲ, ತುಂಬ ಸ್ವೀಟ್ ಇದ್ದರೆ ಬಾಯಿ ಕಟ್ಟುತ್ತೆ ಅನ್ನೋ ಕಾರಣಕ್ಕೆ.
ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಂಡೆ ಏನು ಇಲ್ದಿದ್ದಾಗ, ಉಂಡೆ ಏನಾರು ಆಗಿದ್ದರೆ ಪ್ರೆಸ್ ಮಾಡ್ಕೊಳ್ಳಿ. ಈಗ ನೋಡಿ ಇಲ್ಲೊಂದು 2 ಸ್ಪೂನ್ ಆಗುವಷ್ಟು ನಾನು ಅನಾನಸ್ ಜಾಮ್ ಅಥವಾ ಪೈನಾಪಲ್ ಜಾಮ್ ಮನೆಯಲ್ಲೇ ಮಾಡಿದ್ದು ಹೋಮ್ ಮೇಡ್ ಜಾಮ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸೋದ್ರಿಂದ ಈ ಸೀರೆಗೆ ಸೂಪರಾಗಿರುವಂಥ ಅನಾನಸ್ ಫ್ಲೇವರ್ ಬರುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಜಾಮ್ ಇಲ್ಲ, ನೀವೇನಾದರೂ ಇದನ್ನು ಮಾಡಿದ್ರಾದರೆ ಅನಾನಸನ್ನೇ ಸೇರಿಸೋದಾದರೆ ನೀರು ಕುದಿಯೋಕೆ ಇಡ್ತೀರಲ್ವ, ಆವಾಗನೇ ಸಪ್ರೇಟಾಗಿ ಇಟ್ಕೊಂಡು ಅದಕ್ಕೆ ಅನಾನಸ್ ತುರಿದು ಹಾಕ್ಕೊಳ್ಬೋದು, ಇಲ್ಲ ಹೋಳು ಮಾಡಿ ಹೆಚ್ಚು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಅನಾನಸ್ ಹಾಕೋದ್ರಿಂದ ಶಿರಾದ ಟೇಸ್ಟ್ ಸೂಪರ್ ಆಗುತ್ತೆ. ಈ ಥರ ಜಾಮ್ ಮಾಡಿಟ್ಕೊಂಡ್ರೆ ಹೀಗೆ ನಮ್ಗೆ ಇನ್ಸ್ಟೆಂಟಾಗಿ ತಿನ್ನಬೇಕು ಅನಿಸಿದಾಗ ಅನಾನಸ್ ಶಿರಾ ಮಾಡ್ಕೊಳ್ಬೋದು. ಈ ಜಾಮು ದೋಸೆ ಚಪಾತಿಗೂ ಎಲ್ಲ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ ಇಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದು ತುಂಬ ದಪ್ಪ ಆಗೋದು ಬೇಡ, ಇಷ್ಟು ಇರುವಾಗಲೇ ಲಾಸ್ಟಿಗೆ 2 ಸ್ಪೂನ್ ಆಗೋಷ್ಟು ತುಪ್ಪ, ಕೊನೆಗೆ ತುಪ್ಪ ಹಾಕೋದ್ರಿಂದ ತುಪ್ಪದ ಫ್ಲೇವರ್ ಹಾಗೆ ಉಳ್ಕೊಳ್ಳುತ್ತೆ. ಹಾಗೆ ಒಂಚೂರು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡ್ರೆ ಈ ತುಪ್ಪ ಏಲಕ್ಕಿ ಅನಾನಸ್ ಎಲ್ಲ ಫ್ಲೇವರ್ ಸೇರುವಾಗ ಶಿರಾ ಅಂತೂ ಸೂಪರಾಗಿರುತ್ತೆ. ಬಿಸಿ ಬಿಸಿಯಾಗಿ ತಿಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಯಾವಾಗಲೂ ಅದೇ ಬ್ರೇಕ್ಫಾಸ್ಟ್ ಇದ್ದರೆ ಏನಾದ್ರು ಒಂದು ವೆರೈಟಿ ಅಥವಾ ಚೇಂಜಸ್ ಬೇಕಂತಿದ್ರೆ ಈ ಥರ ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ, ಎಲ್ರಿಗೂ ಇಷ್ಟನೂ ಆಗುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.